ಫಸ್ಟ್ನೇ ಟಾಪಿಕ್ ಮಾಡ್ತಿದ್ದೀನಿ, ಅಲ್ಫಾಬೆಟ್ ಸೀರೀಸ್ ತುಂಬಾ ಇಂಪಾರ್ಟೆಂಟ್. ಸೊ ಇದ್ರ ಮೇಲೆ ನಿಮ್ಗೆ 2 ಕ್ವಶನ್ಸ್ ಗಳು ಇದ್ದೇ ಇರ್ತಾವ ಪ್ರತಿಯೊಂದು ಶಿಫ್ಟ್ ಒಳಗಡೆ. ಏನಂತಂದ ಹೇಳಿದ್ರೆ ಒಂದೊಂದ್ ಶಿಫ್ಟ್ ಅಲ್ಲಿ 1 ಕ್ವಶನ್ ಇದ್ರ ಒಂದೊಂದ್ ಶಿಫ್ಟ್ ಅಲ್ಲಿ 2 ಕ್ವಶನ್ಸ್ ಗಳು ಕಂಪಲ್ಸರಿ ಇದ್ದೇ ಇರ್ತಾವ ಇದ್ರಲ್ಲಿ. ಈಗ ಹೆಂಗ್ ಮಾಡ್ತಪ್ಪ ಅಂತಂದ ಹೇಳಿದ್ರೆ, ನಂಬರ್ ಸೀರೀಸ್ ಮೇಲೆ 1 ಕ್ವಶನ್ ಕೇಳ್ದ ಅಂತಂದ ಹೇಳಿದ್ರೆ ಅಲ್ಫಾಬೆಟ್ ಸೀರೀಸ್ ಮೇಲೆ 2 ಇರ್ತಾವ. ನಂಬರ್ ಸೀರೀಸ್ ಮೇಲೆ 2 ಕ್ವಶನ್ಸ್ ಗಳಿತ್ತು ಅಂತಂದ ಹೇಳಿದ್ರೆ ಅಲ್ಫಾಬೆಟ್ ಸೀರೀಸ್ ಮೇಲೆ 1 ಕ್ವಶನ್ ಇರುತ್ತೆ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಅಲ್ಟರ್ನೇಟಿವ್ ಆಗಿ ಪ್ರತಿಯೊಂದು ಶಿಫ್ಟ್ ಗೆ ಏನಂತಂದ ಹೇಳಿದ್ರೆ ಚೇಂಜಸ್ ಆಕೋತ ಹೋಗುತ್ತೆ. ಕ್ಲಿಯರ್ ಎಲ್ರಿಗೂ? ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ಇಲ್ಲಿ ನಾನ್ ನಿಮಗ ಏನ್ ಹೇಳೋದಂತಂದ ಹೇಳಿದ್ರೆ ಸಿಂಪಲ್ ಒಂದು ಟ್ರಿಕ್. ಯಾವಾಗ್ಲೂ ಏನಂತಂದ ಹೇಳಿದ್ರೆ ನಾನು ಹೆಂಗ್ ಬರ್ಕೋಬೇಕು ಅಂತ ಹೇಳ್ತೀನಿ. ಫಸ್ಟ್ ಗೆ ಏನ್ ಯಾವ್ದಾರ ಚೆಕ್ ಮಾಡ್ಬೇಕು, ಫಸ್ಟ್ ಗೆ ಈ ರೀತಿಯಾಗಿ ಚೆಕ್ ಮಾಡ್ಬೇಕು. ಕ್ಲಿಯರ್? ಜಸ್ಟ್ ನೆನ್ಪಿಟ್ಕೊಡ್ರಿ ಸಿಂಬಾಲ್ಸ್ ಗಳನ್ನ. ನೆಕ್ಸ್ಟ್ ಇದು ಬರ್ಲಿಲ್ಲ ಅಂತಂದ ಹೇಳಿದ್ರೆ ಎಂಡ್ ಟು ಎಂಡ್ ಚೆಕ್ ಮಾಡ್ಕೋಬೇಕು, ಸೆಕೆಂಡ್ ಒನ್. ಅದಾದ ನಂತರ ಅದು ಬರ್ಲಿಲ್ಲ ಅಂತಂದ ಹೇಳಿದ್ರೆ ಯಾವ ರೀತಿಯಾಗಿರ್ತಾವ, ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಚೆಕ್ ಮಾಡ್ಕೊಬೇಕು. ಕ್ಲಿಯರ್ ಎಲ್ರಿಗೂ? ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 3 ಟೈಪ್ಸ್. ಒಂದು ಡೈರೆಕ್ಟ್ ಆಗಿ, ಒಂದು ಕ್ರಾಸ್ ಟು ಕ್ರಾಸ್, ಆಮೇಲೆ ಈ ತರ. ಈ 3 ಏನಂತಂದ ಹೇಳಿದ್ರೆ ಪ್ಯಾಟರ್ನ್ ಗಳು ಕಂಪಲ್ಸರಿ ಇದ್ದೇ ಇರ್ತಾವ. ಮ್ಯಾಕ್ಸಿಮಮ್ 98% ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳು ಇದೇ ಪ್ಯಾಟರ್ನ್ ಅಲ್ಲಿ ಬರ್ತವೆ SSC GD ಒಳಗಡೆ. ಕ್ಲಿಯರ್ ಎಲ್ರಿಗೂ? ಎಸ್. ನೋಡ್ರಿ, ಫಸ್ಟ್ ಕ್ವಶನ್ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಫಸ್ಟ್ ಕ್ವಶನ್ ಏನೈತ್ ನೋಡ್ರಿ, ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ TM ಅಂತಂದೈತೆ. ಈ ತರ ಬಂತು ಅಂತಂದ ಹೇಳಿದ್ರೆ ಬಾಳ್ ತಲಿ ಓಡ್ಸಕ್ ಹೋಗ್ಬೇಡ್ರಿ. ನೀವ್ ಯಾರು ಏನೇನಂತಂದ್ರೆ ಬಾಳ್ ತಲಿ ಓಡ್ಸಕ್ ಹೋಗ್ಬೇಡ್ರಿ. ಯಾವ ರೀತಿಯಾಗಿ ಬರ್ಕೊಬೇಕು, ಈ ರೀತಿಯಾಗಿ ಬರ್ಕೊಬೇಕು. TM ಆದ ನಂತರ ನೆಕ್ಸ್ಟ್ ಏನೈತಿ JQ ಅಂತಂದೈತೆ, ಕೆಳಗಡೆನ ಬರ್ಕೊಡ್ರಿ ಎಲ್ರು. ಅದಾದ ನಂತರ NG ಅಂತಂದೈತೆ. ಆಮೇಲೆ ನೆಕ್ಸ್ಟ್ ಏನಾಯ್ತು DK ಅಂತಂದೈತೆ. ನೆಕ್ಸ್ಟ್ ವರ್ಡ್ ಕೇಳಿದಾನ. ಯಾವುದೇ ರೀತಿ ಕೊಟ್ರು ಕೂಡ ಇದೇ ರೀತಿಯಾಗಿ ಬರ್ಕೊಳಕ್ ನಿಮ್ಗೇನ್ ಟೈಮ್ ತಗೊಳಂಗಿಲ್ಲ, 5 ನಿಮಿಷ ಟೈಮ್ ತಗೊಳತ್ತ. ನಾನ್ ನಿಮಗ ಫಸ್ಟ್ ಏನ್ ಹೇಳಿದೇನೆ, ಇವಾಗ ಹೆಂಗ್ ಚೆಕ್ ಮಾಡ್ಕೋಬೇಕು ಸರ್? ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೊಡ್ರಿ. ಸೊ ಈ ರೀತಿ ಏನಪ್ಪಾ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೇಕು. ಸೊ ಚೆಕ್ ಮಾಡಿದಾಗ ಆನ್ಸರ್ ಏನ್ ಬರುತ್ತ? ಸೊ ಚೆಕ್ ಮಾಡ್ರಿ, ಇಲ್ಲಿ ಏನೈತೆ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ TJ ಅಂತಂದೈತೆ. T ಎಲ್ಲೈತ್ರಿ? ಇಲ್ಲೈತೆ. ಅದಾದ ನಂತರ J ಎಲ್ಲಿಗೈತಿ? ಇಲ್ಲೈತಿ ನೋಡ್ರಿ. ಅಂದ್ರೆ ಹಿಂದ್ ಹೋಗಿದಾನ. 1 2 3 4 5 6 7 8 9 10 -10 ಆಗೈತೆ. ಕ್ಲಿಯರ್? ಅದಾದ ನಂತರ M ಐತೆ, ಆಮೇಲೆ Q ಆಗೈತೆ. M ಎಲ್ಲೈತ್ರಿ? ಇಲ್ಲೈತೆ. ಆಮೇಲೆ ನೆಕ್ಸ್ಟ್ ಏನಂತ Q ಆಗೈತೆ ಅದ್ ಇಲ್ಲಿ. ಅಂದ್ರ ಮುಂದ್ ಹೋಗಿದಾನೆ ಹೆಜ್ಜಿ. 1 ಹೆಜ್ಜಿ, 2 ಹೆಜ್ಜಿ, 3 ಹೆಜ್ಜಿ, 4ನೇ ಹೆಜ್ಜಿ. ಇಲ್ಲೇನಾಗೈತಿ? +4 ಆಗೈತೆ. ನೆಕ್ಸ್ಟ್ ಟ್ರೈ ಮಾಡ್ರಿ, ಸೇಮ್ ಅದೇ ತರ ಬರ್ಬೇಕು ಇಲ್ಲೂ ಕೂಡ. J ಇದ್ದೇನಪ್ಪಾ ಅಂತಂದ ಹೇಳಿದ್ರೆ N ಆಗೈತೆ. J ಇದ್ದೇನಪ್ಪಾ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಏನಾಗೈತಿ? N ಆಗೈತೆ. ಅಂದ್ರೆ ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ J ಇದ್ದೇನಪ್ಪಾ ಅಂತಂದ ಹೇಳಿದ್ರೆ N ಆಗೈತೆ. ಸೊ 1 ಹೆಜ್ಜಿ, 2 ಹೆಜ್ಜಿ, 3 ಹೆಜ್ಜಿ, 4 ಹೆಜ್ಜಿ. ಇಲ್ಲೇನಾಗೈತಿ? +4 ಆಗೈತೆ. ನೆಕ್ಸ್ಟ್ Q ದಿಂದ G ಆಗೈತೆ ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ Q ದಿಂದ G ಆಗೈತೆ. Q ಎಲ್ಲೈತಿ ಸರ್? ಇಲ್ಲೈತ್ರಿ. G ಎಲ್ಲೈತ್ರಿ? G ಇಲ್ಲೈತ್ರಿ. ನೋಡ್ರಿ, 1 ಹೆಜ್ಜಿ, 2 3 4 5 6 7 8 9 10. ಸರ್ ಇಲ್ಲಿ ನೋಡ್ರಿ -10 ಆಗೈತೆ. ನಮ್ಗೊಂದು ಲಾಜಿಕ್ ಸಿಕ್ತಲ್ಲ. ನೀವ್ ಹೆಂಗ ಮಾಡ್ರು ಕೂಡ ಪ್ರಾಪರ್ ಆಗಿರೋ ಲಾಜಿಕ್ ಸಿಕ್ಕತ್ತ. ನನಗೆ ಈ ತರ ಲಾಜಿಕ್ ಸಿಕ್ತು. ಇಲ್ಲಿ ನೋಡ್ರಿ, ಫಸ್ಟ್ -10 ಐತ್ರಿ, ಇಲ್ಲಿ +4 ಐತ್ರಿ. ಈ ಕಡೆ ಹಿಂಗ್ ಕ್ರಾಸ್ ಆಗಿ ಇಲ್ಲಿ +4 ಬಂದೈತ್ರಿ, ಇಲ್ಲಿ -10 ಬಂದೈತ್ರಿ. ಅಂದ್ರೆ ಇಲ್ಲಿ ಏನ್ ಬರ್ಬೇಕು ಇವಾಗ? ನೆಕ್ಸ್ಟ್ ನೋಡ್ರಿ, ಸರ್ ಇಲ್ಲಿ -10 ಬರ್ಬೇಕ್ರಿ, ಇಲ್ಲಿ +4 ಬರ್ಬೇಕ್ರಿ. ಕರೆಕ್ಟಾ ಎಲ್ರು? ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಅದಾದ ನಂತರ ನೆಕ್ಸ್ಟ್ ಏನ್ ಬರ್ಬೇಕು ಇವಾಗ ಸರ್? ಅಂದ್ರ ಕ್ರಾಸ್ ಆಗಿ ಸರ್ ಇಲ್ಲಿ +4 ಬರ್ಬೇಕ್ರಿ, ಇಲ್ಲಿ ಏನಂತಂದ ಹೇಳಿದ್ರೆ -10 ಬರ್ಬೇಕ್ರಿ. D ದಿಂದ +4 ಅಂತಂದ ಹೇಳಿದ್ರೆ ಎಷ್ಟಾಗತ್ತ? ಈಗ ನೋಡ್ರಿ, D ದಿಂದ +4 ಅಂತಂದ ಹೇಳಿದ್ರೆ ಎಷ್ಟು ಬರೈತಿ ನೋಡ್ರಿ? ಆನ್ಸರ್ ಹೇಳ್ರಿ. D ದಿಂದ +4. D ಎಲ್ಲೈತ್ರಿ ಸರ್? ಇಲ್ಲೈತ್ರಿ. +4 ಅಂತಂದ ಹೇಳಿದ್ರೆ 1 ಹೆಜ್ಜಿ ರೀ, 2 ಹೆಜ್ಜಿ ರೀ, 3 ಹೆಜ್ಜಿ ರೀ, 4 ಹೆಜ್ಜಿ ರೀ. ಅಂದ್ರೆ H ಅಂತಂದ ಹೇಳಿ ಬಂತು. ಏನ್ ಬಂತ್ರಿ ಸರ್? H ಅಂತ ಬಂತು. ಎಲ್ಲಾ ಕಡೆ H ಅದಾವ. ನಮ್ಗ ಎಲಿಮಿನೇಷನ್ ಮಾಡ್ಕೊಳಕ್ ಬರಂಗಿಲ್ಲ. ಇನ್ನೊಂದ್ ನೋಡ್ಲೇಬೇಕು. K ದಿಂದ -10. K ಇಲ್ಲೈತ್ರಿ, 10 ಹೆಜ್ಜಿ -10 ಅಂದ್ರೆ ಹಿಂದ್ ಬರ್ಬೇಕು. 1 2 3 4 5 6 7 8 9 10 ಅಂದ್ರೆ A ಬರುತ್ತೆ. ಸೊ ನಮ್ದು ಆನ್ಸರ್ ಏನಾಗತ್ತೆ ಅಂತಂದ ಹೇಳಿದ್ರೆ HA ಆಗತ್ತೆ. ಎಲ್ರಿಗೂ ಕ್ಲಿಯರ್? ಎಲ್ರಿಗೂ ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಅದೇ ತರ ಆಯ್ತು. ಟ್ರೈ ಮಾಡ್ರಿ ಇದನ್ನ ನೋಡೋಣ. ಸೊ ನಾವು ಫಸ್ಟ್ ಹೆಂಗ್ ಬರ್ಕೋಬೇಕು ಬರ್ಕೊಡ್ರಿ, ಟ್ರೈ ಮಾಡ್ರಿ. ಫಸ್ಟ್ ನೀವ ಟ್ರೈ ಮಾಡ್ಬೇಕು. ಫಸ್ಟ್ ಯಾವಾಗ್ಲೂ ಹೇಳಿದಾನೆ, ಸ್ಟ್ರೇಟ್ ಆಗಿ ಚೆಕ್ ಮಾಡ್ರಿ. ಇಲ್ಲ ಅಂತಂದ್ರೆ ಬರ್ಲಿಲ್ಲ ಅಂದ್ರೆ ಕ್ರಾಸ್ ಆಗಿ ಚೆಕ್ ಮಾಡ್ರಿ, ಲಾಜಿಕ್ ಬರುತ್ತೆ. ಸೊ ಇಲ್ಲಿ ಇವ್ನ ಮಾಡ್ಬೇಕು. ಈ ತರ ಹಿಂಗ್ ಬರಂಗಿಲ್ಲ. ಇದೇನಂತಂದ ಹೇಳಿದ್ರೆ 6 ಲೆಟರ್ಸ್ ಬಂದ್ರೆ ಅಷ್ಟೇ ಇದು. ಬಟ್ ಆದ್ರೆ ಇಲ್ಲಿ ಇವ್ 2 ಚೆಕ್ ಮಾಡ್ರಿ ಸಾಕ್, ಬಂದ್ಬಿಡುತ್ತೆ ಆನ್ಸರ್.
ಇಲ್ಲಿ ನೋಡ್ರಿ ಫಸ್ಟ್ ನಾನು ಏನ್ ಹೇಳಿದೇನೆ ಸರ್, ನಮ್ಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ ಮೊದಲು ಈ ತರ ಬರ್ಯಾಕ್ ಕಲಿಬೇಕ್ರಿ. ಇಲ್ಲಿ ಕೇಳಿದಾನ ಇದನ್ನ, ನೆಕ್ಸ್ಟ್ ಏನ್ ಬರಿಬೇಕು, ವಿ ಡಬ್ಲ್ಯೂ ಅಂತ ಬರಿಬೇಕು, ನೆಕ್ಸ್ಟ್ ಡಬ್ಲ್ಯೂ ವಿ ಅಂತಂದ್ ಬರಿಬೇಕು. ಆಮೇಲೆ ನೆಕ್ಸ್ಟ್ ಏನೈತೆ, ಒಂದ್ ಸ್ವಲ್ಪ ಮ್ಯಾಲ್ ಮಾಡೋಣ, ಇನ್ನೊಂದ್ ಸ್ವಲ್ಪ ಮ್ಯಾಲ್ ಮಾಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಡಬ್ಲ್ಯೂ ವಿ ಆದ ನಂತರ ಎಕ್ಸ್ ಯು ಅಂತಂದೈತೆ. ಸೊ ಈ ರೀತಿ ಕೊಟ್ಟಾಗ ನಾವು ನೋಡ್ಕೋಬೇಕು. ನಾ ಏನ್ ಹೇಳ ನಿಮ್ಗೆಲ್ಲಾನು ಮೊದ್ಲು ಏನಂತಂದ್ರೆ ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೇಕು. ಇಲ್ಲಿಂದ ಇಲ್ಲಿಗೆ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಇದನ್ನ ಕೇಳಿದ್ ನಾವು. ಇದನ್ನ ತಗೊಳ್ಳೋಣ, ಇದನ್ನ ತಗೊಳ್ಳೋಣ. ವಿ ದಿಂದ ಡಬ್ಲ್ಯೂ ಆಗೈತೆ, ವಿ ದಿಂದ ಏನಂತಂದ್ರೆ ಡಬ್ಲ್ಯೂ ಆಗೈತೆ. ನೋಡ್ರಿ, ವಿ ದಿಂದ ಡಬ್ಲ್ಯೂ ಪ್ಲಸ್ ಒನ್ ನಾನು ಡೈರೆಕ್ಟ್ ಆಗಿ ಚೆಕ್ ಮಾಡತ್ತ. ಡಬ್ಲ್ಯೂ ದಿಂದ ವಿ ಆಗೈತಿ ಸರ್. ಡಬ್ಲ್ಯೂ ದಿಂದ ವಿ ಅಂತಂದ ಹೇಳಿದ್ರೆ ಒಂದ್ ಹೆಜ್ಜೆ ಹಿಂದ್ ಬಂದ, ಕರೆಕ್ಟ್ ಅಲ್ಲ? ಹಿಂದೈತಲ್ಲ, ಹಿಂದ್ ಬಂದ್ರೆ ಒಂದ್ ಹೆಜ್ಜೆ ಹಿಂದ್ ಅಂದ್ರೆ -1 ಅಂತ ಬರ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಡಬ್ಲ್ಯೂ ದಿಂದ ಎಕ್ಸ್ ಆಗೈತ್ರಿ, ನೆಕ್ಸ್ಟ್ ಒಂದ್ ಹೆಜ್ಜೆ ಮುಂದ್ ಹೋಗೈತೆ ಅಂದ್ರ +1. ವಿ ದಿಂದ ಯು ಆಗೈತೆ ನೋಡ್ರಿ, ವಿ ದಿಂದ ಏನಪ್ಪಾ ಅಂತಂದ್ರೆ ಯು ಆಗೈತೆ, ಹಿಂದ್ ಬನ್ನಿ -1. ನೋಡ್ರಿ, ಲಾಜಿಕ್ ಪ್ರಾಪರ್ ಆಗಿ ಬಂತು, ಎಲ್ರಿಗೂ ಅರ್ಥ ಆಯ್ತಾ? ಲಾಜಿಕ್ ಸ್ಟ್ರೇಟ್ ಆಗಿ ಮಾಡೋದ್ರಿಂದ ಬರುತ್ತೆ. ಅಂದ್ರೆ ನಮ್ದು ಇಲ್ಲೇನ್ ಬರ್ಬೇಕು ಇವಾಗ ಸರ್, ಈ ಕಡೆ +1 ಬರ್ಬೇಕ್ರಿ, ಈ ಕಡೆ -1 ಬರ್ಬೇಕು. ಈ ದಿಂದ +1 ಅಂತಂದ್ ಹೇಳಿದ್ರೆ ಒಂದ್ ಹೆಜ್ಜೆ ಮುಂದ್ ಹೋಗ್ಬೇಕು, ಒಂದ್ ಹೆಜ್ಜೆ ಮುಂದ್ ಅಂದ್ರೆ ಒಂದ್ ಅಕ್ಷರ ಮುಂದ್ ಏನ್ ಬರ್ಬೇಕಿಲ್ಲಿ, ಯು ಅಂತಂದ್ ಹೇಳಿ ಬರ್ಬೇಕು. ಅದಾದ ನಂತರ ವೈ ದಿಂದ ಏನಂತಂದ ಹೇಳಿದ್ರೆ ಒಂದ್ ಹೆಜ್ಜೆ ಏನಪ್ಪಾ ಅಂತಂದ ಹೇಳಿದ್ರೆ ವೈ ಐತಲ್ಲ, ಇದು ವೈ. ವೈ ದಿಂದ ಏನಂತಂದ ಹೇಳಿದ್ರೆ ಒಂದ್ ಹೆಜ್ಜೆ ಹಿಂದೆ ಬರ್ಬೇಕು, ಏನಾಗತ್ತ? ಇಲ್ಲಿ ಉಲ್ಟಾ ಕೊಟ್ಟಾರ ಇದನ್ನ, ಇದು ಎಕ್ಸ್, ಇದು ವೈ, ಇದು ಜೆಡ್. ಸೊ ವೈ ಇಲ್ಲಿ ಐತಿ, ವೈ ದಿಂದ ಹಿಂದ್ ಬಂದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ ಆಗತ್ತ. ಸೊ ನಮ್ದು ಆನ್ಸರ್ ಏನ್ ಬರುತ್ತಪ್ಪಾ ಅಂತಂದ ಹೇಳಿದ್ರೆ ಯು ಎಕ್ಸ್ ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ? ಈಸಿಯಾಗಿ ಅರ್ಥ ಆಯ್ತು? ಸೊ ಏನು ನಾವ್ ಇಲ್ಲಿ ಏನ್ ಯೂಸ್ ಮಾಡಿದ್ವಿ ಸರ್, ಇಷ್ಟರೇ 2 ಅಕ್ಷರಗಳು ಬಂದು ಅಂತಂದ ಹೇಳಿದ್ರೆ ಕ್ಲಿಯರ್ ಆಗಿ ಹೇಳತ್ತೇನೆ, 4 ಮಾರ್ಕ್ಸ್ದು ಆರಾಮಾಗಿ ಅವ್ ಎಂತ ಬೇಕಂತದ್ ಕೊಡ್ಲಿ. ಮೊದಲು ಈ ರೀತಿಯಾಗಿ ಬರ್ಕೋಬೇಕು, ಫಸ್ಟ್ ಈ ರೀತಿ ಇದನ್ನ ಚೆಕ್ ಮಾಡ್ಕೊಬೇಕು, ಬರ್ಲಿಲ್ಲ ಅಂದ್ರೆ ಕ್ರಾಸ್ ಚೆಕ್ ಮಾಡ್ಬೇಕು. ಈ 2ರೊಳಗೆ ಇದ್ದೇ ಇರ್ತೈತಿ. ಇವೆರಡರೊಳಗು 98% ಇರ್ಲಿಲ್ಲ ಅಂತ ಇನ್ನು 2% ಒಂಥರ ಯದ್ವಾ ತದ್ವಾ ಕೇಳ್ತಾನ, ಅದನ್ನ ನಾವು ನೆಕ್ಸ್ಟ್ ನಾವು ಯಾವಾಗಾದ್ರೂ ಡಿಸ್ಕಷನ್ ಮಾಡೋಣ. ಇವಾಗ ಅರ್ಥ ಮಾಡ್ಕೊಳ್ಳೋದ್ ಕಲೀರಿ. ಅದಾದ್ ಲಾಜಿಕ್ ಕಂಡು ಹಿಡಿರೋ, ನಿಮ್ಮ ಆನ್ಸರ್ ತಗೊಂಡ್ ನಾ ಎಲ್ಲಿ ಹಾಕೊಳಂಗಿಲ್ಲ, ಕ್ಲಿಯರ್ ಆಗಿ ಹೇಳತ್ತೀನಿ. ಮೊದಲು ಲಾಜಿಕ್ ಹೇಳ್ರಿ, ನಾನು ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು, ಮೊದಲು ನನಗ್ ಲಾಜಿಕ್ ಬೇಕು. ಕ್ಲಿಯರ್ ಆಗಿ ಹೇಳತ್ತನ್. ಇಲ್ಲಿ ನೋಡ್ರಿ 3 ವರ್ಡ್ಸ್ ಗಳಿದಾವ. ಒಂದ್ ಏನ್ ಬರುತ್ತ ಸರ್, ಈ ತರ ಚೆಕ್ ಮಾಡ್ಬೇಕು. ನೆಕ್ಸ್ಟ್ ಕ್ರಾಸ್ ಆಗಿ ಚೆಕ್ ಮಾಡ್ಬೇಕು. ಸೊ ಈ ರೀತಿಯಾಗಿ ಕ್ರಾಸ್ ಆಗಿ ಈ ತರ ಬರ್ತೈತಿ. ಅಂದ್ರ 3 ಒಂದು ಒಂದು ಕ್ರಾಸ್ ಈ ತರ ಹಿಂಗ್ ಬರ್ತೈತೆ. ಚೆಕ್ ಮಾಡ್ರಿ, ಟ್ರೈ ಮಾಡ್ರಿ ನೋಡ್ರಿ. ಎಸ್, ಇಲ್ಲಿ ನೋಡ್ರಿ, ಮೊದಲೇನಪ್ಪಾ ಅಂತಂದ್ ಹೇಳಿದ್ರೆ AMG ಅಂತಂದ್ ಹೇಳಿ. ಇಲ್ಲಿ ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಕ್ವಶನ್ಸ್ ಗಳನ್ನ ಕೇಳಿದ್ರ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇಲ್ಲಿ ನೋಡ್ರಿ, ಅನುಪಾತದಲ್ಲಿ ಬಂದೈತೆ. ಸೊ ಇದನ್ನು ಕೂಡ ಇಲ್ಲೇ ಬಂದ್ಬಿಟ್ಟೈತೆ ಒಂದ್ ಕ್ವಶನ್, ಹೇಳ್ಬಿಡ್ತೀನಿ. ಇದ್ ನೋಡ್ರಿ, ಅನುಪಾತ ಅಂತಂದ್ ಹೇಳಿದ್ರೆ 1ನೇ ಪದ ಏನಂತಂದ್ ಹೇಳಿದ್ರೆ 2ನೇ ಪದಕ್ ರಿಲೇಟ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 3ನೇ ಪದ ಏನಂತಂದ್ ಹೇಳಿದ್ರೆ 4ನೇ ಪದಕ್ ರಿಲೇಟ್ ಆಗಿರುತ್ತೆ. ಕ್ಲಿಯರ್? ಈ ತರ ಅನುಪಾತ ಕೇಳ್ದ ಅಂತಂದ್ ಹೇಳಿದ್ರೆ ಅರ್ಥ ಆಯ್ತಾ ಎಲ್ರಿಗೂ? 1 ಮತ್ತು 2 ರಿಲೇಷನ್ ದಾಗ ಇರ್ತಾವ, ಒಂಥರ ಲವರ್ಸ್ ತರ. ಆಮೇಲೆ 3 ಮತ್ತು 4 ಒಂಥರ ರಿಲೇಷನ್ ದಾಗ ಇರ್ತಾವ. ಬಟ್ ಆದ್ರೆ ಇವೆರಡು ಲವರ್ಸ್ ಗಳೇ. ಸೊ ಆ ಲವರ್ ಅನ್ನೋ ಲಾಜಿಕ್ ಏನು ಅಂತಂದ್ ಹೇಳಿ ನಾವು ಕಂಡಿಡ್ಬೇಕು ಈಗ. ಈಗ ನೋಡ್ರಿ, ಇಲ್ಲೇನಪ್ಪಾ ಅಂತಂದ್ರೆ AMG ಅಂತಂದೈತಿ, ಅದನ್ನ ಏನಂತ ಬರ್ದಾರು, XJD ಅಂತಂದ್ ಹೇಳಿ ಬರ್ದಾರ. XJD ಅಂತಂದ್ ಹೇಳಿ. ಎಸ್, ಇಲ್ಲಿ ಏನ್ ಬಂದೈತೆ ಲಾಜಿಕ್, -3 ಅಂತಂದ್ ಯಾರು ಹೇಳಿದ್ರಿ. ಈಗ ನೋಡ್ರಿ, ಎ ದಿಂದ ಏನಂತಂದ್ ಹೇಳಿದ್ರೆ ಎಕ್ಸ್ ಬರ್ದಾರ, ಎ ದಿಂದ ಏನಂತಂದ್ ಹೇಳಿದ್ರೆ ಏನಂತ ಬರ್ದಾರ, ಭೂಪತಿ ಇಲ್ಲಿ ಕೇಳಿ, ಇಲ್ಲಿ ಮುಚ್ಕೊಂಡ್ +22 ಅಂತ. ಎ ದಿಂದ ಏನಂತಂದ್ ಹೇಳಿದ್ರೆ ಎಕ್ಸ್ ಅಂತ ಬರ್ದಾರ, ಕರೆಕ್ಟ್? ನಾವು ಇಲ್ಲಿಂದ ಹೋದು ಅಂತಂದ್ ಹೇಳಿದ್ರೆ ನಿಂದ್ 22 ಆಗತ್ತ. ಅದನ್ನ ತಗೊಂಡ್ ನಾನ್ ಏನ್ ಮಾಡ್ಲಿ ಈಗ, ನಾ ಹಿಂದಿಂದ ಹೋಗ್ತಾನ. ಅದಕ್ಕೆ ಹೇಳತ್ತಾನಿಲ್ಲ, ಮುಂದ್ ಹೆಜ್ಜಿ ಹಿಂದ್ ಹೆಜ್ಜಿ ಅಂತಂದ್ ಹೇಳಿ. ಹಿಂದ್ ಹೆಜ್ಜೆ ಇಡೋನು, ಹಿಂದ್ ಹೆಜ್ಜೆ ಇಟ್ರ ಏನಂತಂದ್ ಹೇಳಿದ್ರೆ ಇದು ಜಡ್, ಇದು ವೈ. ಇಲ್ಲಿಗೆ ಬರ್ತಾನ, ಒಂದ್ ಹೆಜ್ಜಿ, ನೆಕ್ಸ್ಟ್ 2 ಹೆಜ್ಜಿ, 3 ಹೆಜ್ಜಿ, -3 ಅಂತ ಬರ್ಕೋತಾನೆ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಎಂ ಅಂತಂದೈತೆ. ಸೊ ಎಂ ಇಲ್ಲಿ ಐತಿ. ಸೊ ಇದನ್ನ ಏನಂತ ಬರ್ಕೋತಾರ ಅಂತಂದ್ ಹೇಳಿದ್ರೆ ಜೆ ಅಂತ ಬರ್ಕೊಂತಾರ. ಸೊ ಇಲ್ಲಿ ನೋಡ್ರಿ, ಎಂ ಇಲ್ಲಿ ಐತಿ, ಜೆ ಬರ್ಕೊಂಡಿದಾರ, ಅಂದ್ರೆ ಹಿಂದ್ ಬರಬೇಕು, 1 ಹೆಜ್ಜೆ, 2, 3. ಸೊ ಅಂದ್ರೆ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ -3 ಐತೆ. ನೆಕ್ಸ್ಟ್ ಜಿ ದಿಂದ ಏನಂತಂದ್ ಹೇಳಿದ್ರೆ ಏನ್ ಬರ್ಕೊಂಡಾರು, ಡಿ ಅಂತ ಬರ್ಕೊಂಡಾರ. 1, 2, 3, -3. ಎಲ್ರಿಗೂ ಕ್ಲಿಯರ್? ಅರ್ಥ ಆಯ್ತು ಲಾಜಿಕ್? -3 -3 ಅಂತಂದೈತೆ ಎಲ್ಲಾ ಕಡೆ, ಪ್ರಾಪರ್ ಲಾಜಿಕ್ ಐತೆ. ಹಂಗಾದ್ರ NZT ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಬರ್ಕೋಬೇಕು. ಸೊ ಎಲ್ಲಾ ಕಡೆ -3 ಮಾಡ್ಕೋಬೇಕು. ಎಲ್ಲಾ ಕಡೆ -3 ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತ, ಎನ್ ಇಂದ -3. ಎನ್ ಇಲ್ಲಿ ಐತಿ, 1 ಹೆಜ್ಜಿ, 2 ಹೆಜ್ಜಿ, 3 ಹೆಜ್ಜಿ ಅಂದ್ರೆ ಕೆ ಬರುತ್ತ. ಕೆ ಬರುತ್ತ ಇಲ್ಲ?
ನೋಡ್ರಿ ಪ್ರಾಪರ್ ಆಗಿ ಕಂಡು ಹಿಡ್ಕೊಂಡ್ ಅಂತಂದ್ ಹೇಳಿದ್ರೆ ಕೆ ಬಂತು ಅಂತಂದ್ ಹೇಳಿದ್ರೆ ಫಸ್ಟ್ ಲೆಟರ್ ನೋಡ್ರಿ ಎಲ್ಲಾ ಹೋಗ್ಬಿಡ್ತಾವ, ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ತು. KWK ಮುಂದಿನ ಕಂಡು ಹಿಡಿಯಂಗಿಲ್ಲ ಪ್ರಾಪರ್ ಲಾಜಿಕ್ ಬಂದಾಗ. ಸೊ ನೋಡ್ರಿ ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತ. ಆಮೇಲೆ ಜಡ್ ಇಂದ ಏನಂತಂದ್ ಹೇಳಿದ್ರೆ 3 ಹೆಜ್ಜೆ ಹಿಂದೆ 1 2 3 ಡಬ್ಲ್ಯೂ ಅಂತ ಬರುತ್ತ. ನೆಕ್ಸ್ಟ್ ಇನ್ನೊಂದೈತಿ ಟಿ ದಿಂದ 3 ಹೆಜ್ಜೆ 1 2 3 ಕ್ಯೂ ಅಂತಂದ್ ಹೇಳಿ ಬರುತ್ತ. KWQ ಏನಂದ್ರ ನಮ್ದು ಆನ್ಸರ್ ಆಗತ್ತ. ಕ್ಲಿಯರ್ ಎಲ್ರಿಗೂ ಅರ್ಥ ಆಯ್ತಾ ಹೆಂಗಂತಂದ್ ಹೇಳಿ? ನೆಕ್ಸ್ಟ್ ನೋಡೋಣ್ರಿ, ಟ್ರೈ ಮಾಡ್ರಿ ಇದನ್ನ. ಇಲ್ಲೇನ್ ಲಾಜಿಕ್, ಒಂದು ಈ ರೀತಿಯಾಗಿ ಕಂಡುಹಿಡಿಬೇಕು, ಇಲ್ಲ ಕ್ರಾಸ್ ಆಗಿ ಕಂಡುಹಿಡಿಬೇಕು. ಟ್ರೈ ಮಾಡ್ರಿ. ಆಮೇಲೆ ಇವೆಲ್ಲ ಏನಂತಂದ್ ಹೇಳಿದ್ರೆ 2025ರಲ್ಲಿ ಕೇಳಿರುವಂತ ಕ್ವಶನ್ಸ್ ಗಳೇ. ಇವಾಗ ಏನ್ ನಾನು ತಗೊಂತಿದ್ದೀನಲ್ಲ ಇವೆಲ್ಲ ಏನಂತಂದ್ ಹೇಳಿದ್ರೆ 2025ರಲ್ಲಿ 2024ರಲ್ಲಿ SSC GD ಎಕ್ಸಾಮ್ ಅಲ್ಲಿ ಎಲ್ಲಾ ಶಿಫ್ಟ್ ಗಳಲ್ಲಿ ಕೇಳಿರೋ ಕ್ವಶನ್ಸ್ ಗಳನ್ನ ನಾನು ಯೂಸ್ ಮಾಡಕತ್ತೇನೆ, ಬೇರೆ ಯಾವ್ದು ಯೂಸ್ ಮಾಡತ್ತಿಲ್ಲ. ಸೊ ಇದನ್ನ ನೀವು ಕರೆಕ್ಟ್ ಮಾಡ್ಕೋತಿದ್ದೀರಾ ಅಂತಂದ್ ಹೇಳಿದ್ರೆ ಈ ಟಾಪಿಕ್ ಮೇಲೆ ನೀವು ಒಂದು ಆನ್ಸರ್ ನ ಕರೆಕ್ಟ್ ಹಾಕಕತ್ತೀರಿ, 2 ಮಾರ್ಕ್ಸ್ ತಗೊಳಕತ್ತೀರಿ ಅಂತಂದ್ ಹೇಳಿ. ಡನ್? ಓಕೆ, ಗುಡ್. ಸೊ ಇಲ್ಲಿ ನೋಡ್ರಿ ಫಸ್ಟ್ ಏನಂತಂದ್ ಹೇಳಿದ್ರೆ ಸ್ಟ್ರೇಟ್ ಆಗಿ ಚೆಕ್ ಮಾಡೋಣ. ಸರ್ ಎನ್ ಇದ್ದದ್ದು ಏನಂದ್ರೆ ಯು ಬರ್ಕೊಂಡಿದ್ದಾರೆ. ಈ ತರ ನಾವು ಅಲ್ಫಾಬೆಟ್ಸ್ ಬರ್ಕೊಂಡ್ ಇಟ್ಕೊಂಡಿರ್ಬೇಕು. ನಾವು ಎಕ್ಸಾಮ್ ಹೋದ ತಕ್ಷಣ ನಮ್ಗೊಂದು ಹಾಳಿ ಕೊಡ್ತಾರ, ಅದ್ರೊಳಗೆ ಬರ್ದಿಟ್ಕೋಬೇಕು. ಸೊ ಅಲ್ಲಿ ಏನಂತಂದ್ರೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಎನ್ ಇದ್ದದೇನು ಯು ಅಂತ ಬರ್ತಾರ, ಅಂದ್ರ ಯು ಎಲ್ಲೈತಿ ಇಲ್ಲೈತಿ. 1 2 ಹೆಜ್ಜೆ 3 4 5 6 7 +7 ಅಂತಂದೇಳಿ. ನೆಕ್ಸ್ಟ್ ಆರ್ ಇದ್ದದ್ ಕ್ಯೂ. ಆರ್ ಇದ್ದದ್ ಏನಂತಂದ್ ಹೇಳಿದ್ರೆ ಕ್ಯೂ ಅಂತ ಬರ್ಕೊಂಡಾರ, 1 ಹೆಜ್ಜೆ ಹಿಂದ -1. ಸೊ +7 -1 ಪ್ರತಿಯೊಬ್ಬರಿಗೂ ಬಂದೈತಿ. ಮುಂದಿನ ನಾ ಚೆಕ್ ಮಾಡಂಗಿಲ್ಲ. +7 -1 ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ +7 -1 ಅಂತಂದೇಳಿ ಎಲ್ರು ಕಂಡು ಹಿಡ್ಕೊಂಡಿದ್ದೀರಿ. ಈಗ ನೆಕ್ಸ್ಟ್ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ +7 -1 ಮಾಡ್ಕೊಬೇಕು. ಎ ದಿಂದ +7 ಅಂತಂದ್ ಹೇಳಿದ್ರೆ ರೌಂಡ್ ಹಾಕೋಬೇಕು. 1 2 3 4 5 6 7. ಹ ಇದೇನ್ ಬಂತು ನನಗೆ, ಎಚ್ ಅಂತಂದ್ ಬಂತು. ನಾನು ಹಂಗ ಬರ್ಕೊಂಡಿ +7 -1. ಇಲ್ಲಿ ನೋಡ್ರೆ ಎ ಅಂತ ಇಲ್ಲ. ಮತ್ತ ಅದನ್ನ ಹೇಳ್ಬೇಕಲ್ಲ, ನಾನು ಅದಕ್ಕೆ ಹೇಳ್ತಿದ್ದೀನಿ ಎಲ್ರಿಗೂ ಪ್ರಾಪರ್ ಆಗಿರೋ ಲಾಜಿಕ್ ಹೇಳ್ರೋ ನಂಗ ಅಂತಂದೇಳಿ. ಅದನ್ನ ತಗೊಂಡ್ ನಾನು ಏನ್ ಮಾಡಂಗಿಲ್ಲ, ರಾಂಗ್ ಆಗ್ತಾವ ಅಷ್ಟ. ಇವನ್ ನಿಮಗೂ ಕೂಡ ಪ್ರಾಪರ್ ಆಗಿರೋದೇನಂತಂದ್ ಹೇಳಿದ್ರೆ ನೋಡ್ಬೇಕು. ಸರ್ ಇವಾಗ ನನಗೆ ಏನಂತಂದ್ ಹೇಳಿದ್ರೆ ಒಂದ ಕಂಡು ಹಿಡಿದ್ರೆ ಆಗಂಗಿಲ್ಲ, ಇನ್ನೊಂದ್ ನಾನು ಏನಾದ್ರು ಕಂಡು ಹಿಡ್ಬೇಕು. ನೆಕ್ಸ್ಟ್ ನೋಡ್ರಿ ಯು ಐತ್ರಿ. ಯು ಇದ್ದದ್ ಏನಂತಂದ್ ಹೇಳಿ ಬರ್ಕೊಂಡಿದಾರ, ಟಿ ಅಂತಂದ್ ಹೇಳಿ ಬರ್ಕೊಂಡಾರ. ಆಕ್ಚುಲಿ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಪ್ರತಿ ಸಾರಿ ಎರಡನ್ನ ಕಂಡು ಹಿಡ್ಕೋಬೇಕು, ಎರಡು ಪ್ರಾಪರ್ ಲಾಜಿಕ್ ಬರ್ತಾವಲ್ಲ. ಈಗ ನೋಡ್ರಿ ಯು ಇದ್ದದ್ ಟಿ ಆಗೈತೆ ಅಂದ್ರೆ ಹಿಂದ್ ಬಂದಾನ ಸರ್ -1. ಅಂದ್ರೆ ನೆಕ್ಸ್ಟ್ ಕ್ಯೂ ಇದ್ದದ್ ಎಕ್ಸ್ ಆಗೈತಿ. 1 2 3 4 5 6 7 ಸರ್ +7. ಈಗ ನಮಗ್ ಗೊತ್ತಾಯ್ತು ಸರ್ ಕ್ರಾಸ್ ದಾಗ ಐತ್ರಿ ಅಂತಂದ್ ಹೇಳಿ. ಹಂಗಾದ್ರೆ ಇಲ್ಲಿ ಏನ್ ಬರ್ಬೇಕು, ನೆಕ್ಸ್ಟ್ +7 ಬರ್ಬೇಕ್ರಿ, ಇಲ್ಲಿ -1 ಬರ್ಬೇಕು, ಮತ್ ಕ್ರಾಸ್ -1 +7. ಸೊ ಅಂದ್ರೆ ಎ ದಿಂದ -1 ಬಂದ್ರ ಹಿಂದ್ ಬರ್ಬೇಕು, 1 ಹೆಜ್ಜೆ ಹಿಂದ್ ಅಂತಂದ್ ಹೇಳಿದ್ರೆ ಇದು ಜೆಡ್. ಸೊ ಏನ್ ಬರತ್ತಪ್ಪ ಅಂತಂದ್ ಹೇಳಿದ್ರೆ ಜೆಡ್ ಅಂತಂದ್ ಹೇಳಿ ಬರ್ತೈತಿ. ಅದಾದ ನಂತರ ನೆಕ್ಸ್ಟ್ ಡಬ್ಲ್ಯೂ ದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ 7. ನೋಡ್ರಿ ಡಬ್ಲ್ಯೂ ಇಲ್ಲ ಐತಿ, 1 ಹೆಜ್ಜೆ 2 ಹೆಜ್ಜೆ 3 ಇದು 4 5 6 7 ಅಂತಂದ್ ಹೇಳಿದ್ರ ಆನ್ಸರ್ ಏನ್ ಬರುತ್ತೆ ಅಂದ್ರೆ ಡಿ ಅಂತಂದ್ ಹೇಳಿ ಬರುತ್ತೆ. ಜೆಡ್ ಡಿ ಏನಪ್ಪಾ ಅಂದ್ರೆ ನಮ್ದು ಕ್ಲಿಯರ್ ಆಗಿರೋ ಆನ್ಸರ್. ಡನ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಸೇಮ್ ಅದೇ ತರ ನನಗ ಮೊದಲ ಲಾಜಿಕ್ ಬೇಕು, ಸುಮ್ನ ಆನ್ಸರ್ ಹಾಕಕ್ ಹೋಗ್ಬೇಡ್ರಿ. ಈ ಸರಿ ಕೆಟ್ಟದಾಗ ಬೈತನ್ ಮಾತು. ಎಸ್ ಇಲ್ಲಿ ನೋಡ್ರಿ, ಕೇಳ್ರಿ. ಎಲ್ರಿಗೂ ಆನ್ಸರ್ ಬಂದೈತಿ ನೋಡ್ರಿ. VD ಅಂತಂದೈತಿ, ನೆಕ್ಸ್ಟ್ TF ಅಂತಂದೈತಿ, ಆಮೇಲೆ RH ಅಂತಂದೈತಿ. ಇಷ್ಟ ಬರ್ಕೋತೀನಿ ನಾನು. ಇಲ್ಲಿ ನೋಡ್ರಿ ವಿ ಇದ್ದದ್ ಏನ್ ಬರ್ಕೊಂಡಾರ, ಡೈರೆಕ್ಟ್ ಆಗಿ ಟಿ ಅಂತ ಬರ್ಕೊಂಡಾರ. ವಿ ಇದ್ ಟಿ 1 ಹೆಜ್ಜೆ 2 ಹೆಜ್ಜೆ ಸರ್ -2 ಆಗೈತ್ರಿ. ನೆಕ್ಸ್ಟ್ ಡಿ ದಿಂದ ಎಫ್ ಬರ್ಕೊಂಡಾರ್ರಿ 1 2 +2 ಆಗೈತಿ. ಕ್ಲಿಯರ್? -2 +2. ಇನ್ನೊಂದ್ ಸರಿ ನಾವು ಏನಂತಂದ್ರೆ ಮುಂದಿಂದ ಒಂದ್ ಕಂಡುಕೋಬೇಕು, ಅವಾಗ ನಮಗ್ ಕನ್ಫರ್ಮ್ ಆಗತ್ತೆ. ಟಿ ಇದ್ದದ್ ಏನ್ ಬರ್ಕೊಂಡಾರ್ರಿ, ಆರ್ ಬರ್ಕೊಂಡಾರ 1 2. ಸರ್ ಇಲ್ಲಿ ಏನಂತಂದ್ರೆ -2 ಆಗೈತ್ರಿ. ಸೊ ಅಲ್ಲಿ ಏನ್ ಕ್ರಾಸ್ ಇಲ್ಲ ಏನಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಫ್ ಇದ್ದದ್ ಎಚ್ ಆಗೈತೆ 1 2 ಅಂದ್ರೆ +2. ಎಲ್ಲಾ ಕಡೆ ಹಂಗಾಗೈತಿ. ಹಂಗಾದ್ರೆ ಪಿ ಜೆ ಲಾಸ್ಟ್ ಐತಲ್ಲ, ಇದಕ್ ನೋಡ್ರಿ -2 ಮಾಡ್ಕೋಬೇಕು, +2 ಮಾಡ್ಕೋಬೇಕು. ಪಿ ದಿಂದ -2 ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಪಿ ಎಲ್ಲೈತಿ ಇಲ್ಲೈತಿ -2 1 2 ನಮ್ದು ಆನ್ಸರ್ ಏನ್ ಬರುತ್ತೆ, ಎನ್ ಬರುತ್ತೆ. ನೋಡ್ರಿ ಎನ್ ಬಂದ ತಕ್ಷಣ ಈ ಆಪ್ಷನ್ ಹೋದು, ಇವೆರಡು ಆಪ್ಷನ್ ಉಳಿದು, ಇದನ್ನು ನೋಡ್ಬೇಕು ಹೋಗ್ಬೇಕು. ಯಾಕಂತಂದ್ ಹೇಳಿದ್ರೆ ಈಸಿಯಾಗಿ ಆನ್ಸರ್ ಬರುವಂತದ್ದು ಇರುತ್ತೆ. ನೆಕ್ಸ್ಟ್ ಜೆ ದಿಂದ +2 1 2 ಎಲ್ ಅಂತಂದ್ ಹೇಳಿ. ಸೊ ಎನ್ ಎಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಪ್ರಾಪರ್ ಆಗಿರೋ ಆನ್ಸರ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಬೇಗ ಬೇಗ ಮಾಡ್ಬೇಕು, ಬಾಳ್ ಕ್ವಶನ್ಸ್ ಗಳಿದಾವ.
ಇನ್ನು ತುಂಬಾ ಟೈಪ್ಸ್ ಇದಾವ, ಅವನ್ನೆಲ್ಲ ಟ್ರೈ ಮಾಡ್ಬೇಕು. ನೆಕ್ಸ್ಟ್ ಟ್ರೈ ಮಾಡ್ರಿ. TRNLJ ಅಂತಂದೈತೆ. TR ನೆಕ್ಸ್ಟ್ NLJ ಅಂತಂದೈತೆ. ಸೊ ಇವಾಗ ಟ್ರೈ ಮಾಡ್ರಿ. ಇವಾಗ ಏನಂತಂದ್ ಹೇಳಿದ್ರೆ ಈ ತರ ಬಂದಾಗ ನಾವ್ ಏನ್ ಮಾಡ್ಬೇಕು, ಸರ್ ಇಲ್ಲಿ ಒಂದೇ ಕಂಡು ಹಿಡಿತೀವಿ, ಮತ್ ಈ ಕಡೆ ಬರ್ಬೇಕಾಯ್ತ್ರಿ, ಇಲ್ಲಿಂದನ ಸ್ಟಾರ್ಟ್ ಮಾಡ್ರಿ. ಇವನ್ನ ಟ್ರೈ ಮಾಡ್ರಿ. ಎನ್ ಇದ್ದದ್ ಏನಂದ್ರೆ ಎಲ್ ಬರ್ಕೊಂಡಾರ. ಎನ್ ಇದ್ದದ್ ಏನಂತಂದ್ ಹೇಳಿದ್ರೆ ಎಲ್ ಐತಿ. ಏನಾಗೈತಿ, ಒಂದ್ ಹೆಜ್ಜೆ 2 ಹೆಜ್ಜೆ -2 ಆಗೈತಿ. ಎಲ್ ಇದ್ದದ್ ಜೆ ಆಗೈತಿ. ಎಲ್ ಇದ್ದದ್ ಜೆ ಆಗೈತಿ -2. ಅಂದ್ರೆ ಎಲ್ಲಾ ಕಡೆ -2 ನ ಬರ್ಬೇಕು. ಅಂದ್ರೆ ಆರ್ ಇದ್ದದ್ ಏನಾಗಂದ್ರ -2 ಆಗ್ಬೇಕು. ಸೊ ಆರ್ ಇದ್ದದ್ -2 ಅಂತಂದ್ ಹೇಳಿದ್ರೆ 1 2 ಏನ್ ಬರ್ಬೇಕು ಆನ್ಸರ್, ಟಿ ಅಂತಂದ್ ಹೇಳಿ ಬರ್ಬೇಕು. ಕ್ಲಿಯರ್? ಎಲ್ರಿಗೂ ಬಂದೈತಿ? ಕೈ ಎತ್ತಿ ಬಿಡ್ರಿ ಒಂದ್ಸರಿ. ಎಸ್, ವೆರಿ ಗುಡ್. ಸೊ ಒಂದೊಂದು ಕೂಡ ಕೇಳ್ತಾರ, ಒಂದೊಂದ್ ಲೆಟರ್ಗಳು ಕೂಡ ಈ ತರ ಬರ್ತಾವ. ಸೊ ಇವುಗಳನ್ನ ಪ್ರಾಪರ್ ಆಗಿ ನೋಡ್ಕೋಬೇಕು. ನಮ್ಗ್ ನಾವು ಕಂಡು ಹಿಡಿಯುವಾಗ ಏನಂತಂದ್ ಹೇಳಿದ್ರೆ ಇನ್ನೊಂದು, ಅವಾಗ್ಲೇ ಯಾರೋ ಒಬ್ಬ ಭೂಪ ಏನಂತಂದ್ ಹೇಳಿದ್ರೆ +22 ಅಂತಂದ್ ಹೇಳತ್ತಿದ್ದ. ಹಿಂಗ್ ಮಾಡ್ಕೊಂತ ಹೋಗಿದಾವ್. ಇದನ್ನೆಲ್ಲ ಮಾಡಂಗಿಲ್ಲ. ಯಾವ್ದು ಸಮೀಪ ಬರ್ದೈತಿ ಹಿಂದ್ಗಡೆಯಿಂದನೂ ನೋಡೋದು, ಹಿಂದ್ಗಡೆನೂ ನೋಡೋದು. ಅವಾಗ ಏನಂತಂದ್ ಹೇಳಿದ್ರೆ ಪ್ರಾಪರ್ ಆಗಿರೋ ಲಾಜಿಕ್ ಬರ್ದೈತಿ. ನೆಕ್ಸ್ಟ್ ಟ್ರೈ ಮಾಡ್ರಿ. MR ಅಂತಂದೈತೆ, ಅದನ್ನ TO ಅಂತ ಬರ್ದಾರ. ಅದ ಆಯ್ತಾಯ್ತು, ನೀನ ನೆಕ್ಸ್ಟ್ ಮಾಡ್ ಬೇಗ ಮಾಡು. QV ಅಂತಂದೈತೆ. ನೆಕ್ಸ್ಟ್ ನಮ್ಗೆ ಏನಂತಂದ್ರೆ XS ಅನ್ನ ಏನಂತ ಬರ್ಕೋತಾರ ಅಂತಂದೇಳಿ ಟ್ರೈ ಮಾಡ್ರಿ. ಬೇಗ ಬೇಗ ಮುಗಿಸ್ಬಿಡ್ನು. ಎಂ ಇದ್ದದ್ ಏನಂತಂದ್ರೆ ಟಿ ಅಂತ ಬರ್ಕೊಂಡಿದಾರ. ಸ್ಟ್ರೇಟ್ ಆಗಿ ಚೆಕ್ ಮಾಡ್ರಿ, ಓರೆಯಾಗಿ ಚೆಕ್ ಮಾಡ್ರಿ, ಎಲ್ಲಾ ತರ ಚೆಕ್ ಮಾಡ್ರಿ. ಎಸ್ ನೋಡ್ರಿ, ಈಗ ನಾವು ಈ ತರ ಮಾಡಿದ್ರೆ ನಮ್ಗೆ ಏನ್ ಬರೈತ್ ನೋಡ್ರಿ, ಎಂ ಇದ್ದದ್ ಟಿ ಐತ್ರಿ ಸರ್, ಎಂ ಇದ್ದದ್ ಟಿ ಐತೆ. ಆಮೇಲೆ ಆರ್ ಇದ್ದದ್ ಓ ಐತೆ, ಆರ್ ಇದ್ದದ್ ಓ ಐತೆ. ಇದನ್ ಮಾಡಿದ್ರು ಕೂಡ ಬರ್ಬೋದೇನೋ ಮೇ ಬಿ. ಸೊ ಎಂ ಇದ್ದದ್ ಏನಂತಂದ್ ಹೇಳಿದ್ರೆ ಟಿ ಬರ್ದಿದಾನ ನೋಡ್ರಿ. 1 ಹೆಜ್ಜೆ 2 ಹೆಜ್ಜೆ 3 4 5 6 7 +7 ಆಗೈತ್ರಿ. ಆರ್ ಇದ್ದದ್ ಓ, ಆರ್ ಇದ್ದದ್ ಏನಂತಂದ್ ಹೇಳಿದ್ರೆ ಓ ಬರ್ದಿದಾನ. 1 2 3 -3 ಅಂತಂದೇಳಿ. ನೆಕ್ಸ್ಟ್ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಡ್ರಿ. ಟಿ ಇದ್ದದ್ ಏನಂತಂದ್ ಹೇಳಿದ್ರೆ ಕ್ಯೂ ಅಂತ ಬರ್ತಾನ. 1 2 3 ಇಲ್ಲಿ -3 ಬಂದೈತೆ, ಅಂದ್ರೆ ಇಲ್ಲಿ +7 ಬರುತ್ತೆ ಕ್ರಾಸ್ ಆಗಿ ಅಂತಂದೇಳಿ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರ್ಬೇಕು, ಇಲ್ಲಿ +7 -3 ಇದ್ ಮಾಡಿದ್ರೆ ಇದು ಬರುತ್ತೆ. ನೆಕ್ಸ್ಟ್ ನಾ ಇಲ್ಲಿ ಏನ್ ಮಾಡ್ಬೇಕು, -3 +7 ಅಂತಂದೇಳಿ. ಎಕ್ಸ್ ನ -3 ಮಾಡ್ಕೊಂಡ್ರೆ 1 2 3 ಯು ಅಂತಂದ್ ಹೇಳಿ ಬರುತ್ತ. ಆಮೇಲೆ ಎಸ್ ಇದ್ದದ್ದು +7 ಮಾಡ್ಕೊಂಡ್ರ 1 2 3 4 5 6 7 ಜೆಡ್ ಅಂತಂದೇಳಿ. ಸೊ ಇದು ಎಲ್ರಿಗೂ ಆನ್ಸರ್ ಬಂದೈತೇನ್ರಪ್ಪ ಹುಲಿಗೋಳ್ರ? ಎಲ್ರಿಗೂ ಆನ್ಸರ್ ಬಂದೈತಿ. ವೆರಿ ಗುಡ್. 2 ಮಾರ್ಕ್ಸ್ ಅಂದ ಬಂದಂಗ ಆಯ್ತು. 2 4 ಮಾರ್ಕ್ಸ್ ಒಬ್ಬೊಬ್ಬರಿಗೆ. ಫುಲ್ ಖುಷಿ ಆದ್ರ ಅಂತಂದ ಇದ್ರೆ ಒಂದ್ ಶಿಫ್ಟ್ ಒಳಗಡೆ 2 ಕ್ವಶನ್ ಕೇಳ್ತಾನ, 4 ಮಾರ್ಕ್ಸ್ ಬಂದಂಗ. ಅದ ಖುಷಿ ಒಳಗಡೆ ಇದೊಂದ್ ಮಾಡ್ಬಿಡ್ರಿ. ಸೊ ಆರ್ ಇದ್ದದ್ ಓ ಬರ್ದಿದಾರ, ಓ ಇದ್ದದ್ ಎಲ್ ಬರ್ದಿದಾರ, ಎಲ್ ಇದ್ದದ್ ಐ ಬರ್ದಿದಾರ, ಆಮೇಲೆ ಎಫ್ ಬರ್ದಿದಾರ. ಅಂದ್ರ ಉಲ್ಟಾ ಮಾಡ್ಕೋತ ಹೋಗೈತಿ ನೋಡ್ರಿ. ಆರ್ ಇದ್ದದ್ ಏನಾಗೈತಿ, ಓ ಆಗೈತಿ. 1 2 3 ವೆರಿ ಗುಡ್, ವೆರಿ ಗುಡ್ ಸರ್. -3 ಓ ಇದ್ದದ್ ಎಲ್ಲೂ ಕೂಡ -3 ಆಗತ್ತೆ. ಎಲ್ ಇದ್ದದ್ ಐಯು -3, ಐ ಇದ್ದದ್ ಎಫ್ ಕೂಡ -3 ನೋಡ್ರಿ. ಐ ಇದ್ದದ್ ಎಫ್ ಆಗೈತಿ. 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ. ಎಫ್ ಇದ್ದದ್ -3 ಆಗ್ಬೇಕು. 1 2 3 ಆನ್ಸರ್ ಏನ್ ಬರುತ್ತೆ, ಸಿ ಬರುತ್ತೆ. ಡನ್. ಎಲ್ರಿಗೂ ಬಂತೇನ್ರು? ಡನ್. ನೆಕ್ಸ್ಟ್ ಅದ್ ನೋಡ್ರಿ. ಇನ್ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾ ಅಂದ್ರ, ಇವಾಗ 1 ಅಕ್ಷರದ್ದು 2 ಅಕ್ಷರದ್ದು ಎಲ್ಲ ಆಯ್ತು. ಈಗ 3 ಅಕ್ಷರದ್ದು ಒಂದು ಹೊಸಾದ್ ಬಂತ. ಈಗ ಈ ತರನು ಕೂಡ ಕ್ವಶನ್ಸ್ ಗಳು ಬರ್ತಾವ. 3 ವರ್ಡ್ಸ್ ಇದು ಆಗ್ಲೇ ಒಂದ್ಸರಿ ಮಾಡಿದ್ವಿ. ಸೊ ಇದನ್ನ ಇವಾಗ ಸ್ಟಾರ್ಟ್ ಮಾಡೋಣ. ಎನ್ ಎಂ ಆರ್ ಅನ್ನ ಎಸ್ ಎಸ್ ಜೆಡ್ ಅಂತಂದೇಳಿ, ಆಮೇಲೆ XY H ಅಂತಂದೇಳಿ, ಆಮೇಲೆ ನೆಕ್ಸ್ಟ್ CEP ಅನ್ನ ಏನಂತಂದ ಹೇಳಿ ನಮ್ಗೆ ಇವಾಗ ಲಾಜಿಕ್ ನ ಹುಡ್ಕೋಬೇಕು. ಫಸ್ಟ್ ಲಾಜಿಕ್ ಏನು ಸರ್, ಯಾವಾಗ್ಲೂ ಸ್ಟ್ರೇಟ್ ಆಗಿ ಚೆಕ್ ಮಾಡ್ಬೇಕು. ಟ್ರೈ ಮಾಡ್ರಿ. ಬರ್ಲಿಲ್ಲ ಅಂತಂದ ಹೇಳಿದ್ರ ಕ್ರಾಸ್ ಆಗಿ ಚೆಕ್ ಮಾಡ್ರಿ. ಈ ತರ ಸ್ಟ್ರೇಟ್ ಅಲ್ಲ, ಸ್ಟ್ರೇಟ್ ಆಗಿ ಬಂದೈತಿ. ಎನ್ ಇದ್ದದ್ ಏನಂತಂದ ಹೇಳಿದ್ರೆ ಎಸ್ ಅಂತ ಬರ್ಕೊಂಡಾರ. ಎನ್ ಎಲ್ಲೈತ್ರಿ, ಇಲ್ಲೈತಿ. ಅದನ್ನ ಏನಂತಂದ ಹೇಳಿದ್ರೆ ಎಸ್ ಅಂತ ಬರ್ಕೊಂಡಿದಾರ. 1 ಹೆಜ್ಜೆ 2 3 4 5 +5 ಆಗೈತೆ. ಆಮೇಲೆ ನೆಕ್ಸ್ಟ್ ಎಂ ಇದ್ದದ್ ಎಸ್ ಆಗೈತಿ. ಎಂ ಇದ್ದದ್ ಎಸ್ ಆಗೈತಿ ಅಂದ್ರೆ ಹಿಂದಿನಿಂದ ಬರ್ಬೇಕು. ಅಂದ್ರೆ ನೋಡ್ರಿ, ಹಿಂದಿನಿಂದ ಬಂದ್ರು ಕೂಡ ಒಂದ್ ಎಕ್ಸ್ಟ್ರಾ ಆಗತೈತಿ, ಅಂದ್ರೆ +6. ನೆಕ್ಸ್ಟ್ ಆರ್ ಇದ್ದದ್ ಜೆಡ್ ಆಗೈತೆ. ಆರ್ ಇದ್ದೇನಂತಂದ ಹೇಳಿದ್ರೆ ಜೆಡ್ ಆಗೈತೆ. ಕ್ಲಿಯರ್? ಸೊ 1 2 3 4 5 6 7 8 +8 ಆಗೈತೆ. +5 +6 +8. ಸೊ ಎಲ್ರಿಗೂ ಈ ಲಾಜಿಕ್ ಬಂದೈತೇನ್ರ? +5 +6 +8. ಯಾಕಂದ್ರೆ ನೀವು ಆಲ್ರೆಡಿ ಕಂಡು ಹಿಡ್ಕೊಂಡೇರಿ, ನಾನು ಇನ್ನೊಂದ್ಸರಿ ಕಂಡು ಹಿಡ್ಕೊಳ್ಳೋದು ಬೇಡ. ಈಗ ನಾನು ಇದಕ್ಕೆಲ್ಲ ಏನಪ್ಪಾ ಅಂತಂದ್ರೆ +5 +6 +8 ಮಾಡ್ಕೋಬೇಕು. ಸಿ ದಿಂದ +5 1 ಹೆಜ್ಜೆ 2 3 4 5 H ಅಂತಂದ ಹೇಳಿ ಬರ್ತೈತೆ.
ಇಷ್ಟು ನಿಮಗೆ ಲಾಜಿಕ್ ಬಂದ ತಕ್ಷಣ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡ ತಕ್ಷಣ +5 ಮಾಡಿದ್ರೆ ಎಚ್ ಅಂತ ಬಂತು ಅಂತಂದ್ರೆ ಈ ಆಪ್ಷನ್ ಹೋಯ್ತು, ಬಿಟ್ಟು ಬಿಡ್ಬೇಕು. ನೆಕ್ಸ್ಟ್ ದಿಂದ +6, ದಿಂದ ಏನಂದ್ರೆ +6 1 2 3 4 5 6 ಅಂದ್ರೆ ಕೆ ಬರುತ್ತೆ. ಎಚ್ ಕೆ ಅಂದ್ರೆ ನಮ್ದು ಆನ್ಸರ್ ಏನಂತಂದ ಹೇಳಿದ್ರೆ ಇದು ಬರುತ್ತೆ, ಎಚ್ ಕೆ ಎಕ್ಸ್ ಅಂತಂದೇಳಿ. ಎಸ್, ಇದೇ ಖುಷಿ ಒಳಗಡೆ ಇನ್ನೊಂದೈತಿ, ಇದನ್ನ ಮಾಡ. ಇದನ್ನೇನಪ್ಪಾ ಅಂತಂದ ಹೇಳಿದ್ರ ಟಿ ಆರ್ ಎಸ್ ಅನ್ನ ಯು ಎಸ್ ಟಿ ಅಂತಂದೇಳಿ ಮಾಡಿದಾರ. ಆಮೇಲೆ ವಿ ಟಿ ಯು ಅಂತಂದೇಳಿ, ಆಮೇಲೆ ನೆಕ್ಸ್ಟ್ ಡಬ್ಲ್ಯೂ ಯು ವಿ ಅನ್ನ ಏನಂತ ಮಾಡೋದು ಬರೀತಾರ ಅಂತಂದೇಳಿ. ನೆಕ್ಸ್ಟ್ ಎಸ್, ಟಿ ದಿಂದ ಯು ಬರ್ದಾರೆ ಸರ್. ಟಿ ದಿಂದ ಯು +1 ರೀ, ಆರ್ ಇಂದ ಎಸ್ ರೀ +1 ರೀ, ಎಸ್ ಇಂದ ಟಿ ನೋಡ್ರಿ, ಎಸ್ ಇಂದ ಸಿ ಸರ್ +1. ಈ ತರ ಪ್ರಾಪರ್ ಆಗಿ ಲಾಜಿಕ್ ಬಂತಂದ್ರೆ ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ, ಎಲ್ಲಾ ಕಡೆ +1 ಆಗಿರ್ತೈತಿ. +1 ಅಂದ್ರೆ ಇಲ್ಲೂ +1 ಮಾಡ್ಕೋಬೇಕು. +1 ಡಬ್ಲ್ಯೂ ದಿಂದ +1 ಮಾಡ್ಕೊಂಡ್ರೆ ಎಕ್ಸ್, ಲಾಸ್ಟ್ ಆಪ್ಷನ್ ಹೋಯ್ತು. ಯು ದಿಂದ +1 ಮಾಡ್ಕೊಂಡ್ರೆ ವಿ, ಎಕ್ಸ್ ವಿ, ಉಳಿದ 2 ಆಪ್ಷನ್ ಹೋದು. ಸೊ ಆಪ್ಷನ್ ಎ ಏನಂತಂದ್ರೆ ಕರೆಕ್ಟ್ ಆಗತ್ತೆ, ಎಕ್ಸ್ ವಿ ಡಬ್ಲ್ಯೂ ಅಂತಂದ್ರೆ. ಎಲಿಮಿನೇಷನ್ ಮಾಡಕತ್ತವ್ ನೋಡ್ರಿ ಹಂಗ ಆಪ್ಷನ್ಸ್ ಗಳನ್ನ, ಅದನ್ನ ನೋಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ 2 ವರ್ದೈತೆ, ಇದನ್ನ ಇಬ್ರು ಸೇರಿ ಮಾಡ್ಕೊಳ್ಳೋಣ. ನಾನ್ ಫಸ್ಟ್ ನೀವು ಫಸ್ಟ್ ಅಂತಂದೇಳಿ, ಲಾಜಿಕ್ ಯಾರು ಕಂಡಿಡಿತಾರ ಅಂತಂದೇಳಿ. ಎನ್ ಇದ್ದದ್ದು ಪಿ ಆಗೈತಿ, ಎಸ್ ಇದ್ದದ್ದು ಕೆ ಆಗೈತಿ. ದಿಂದ ಎಚ್ ಆಗೈತಿ. ಎಸ್, ಲಾಜಿಕ್ ಏನ್ ಬರತ್ತ ಅಂತಂದ ಹೇಳಿದ್ರ +2 -8 -8 +2 ಅಂತಂದೇಳಿ ಕ್ರಾಸ್ ಆಗಿ ಬರುತ್ತೆ. ನೆಕ್ಸ್ಟ್ ಕಡೆ -2 ಸಾರಿ +2, ಈ ಕಡೆ -8 ಅಂದ್ರೆ ನೆಕ್ಸ್ಟ್ ಏನ್ ಬರ್ಬೇಕು, -8 +2 ಅಂತಂದೇಳಿ. ಸೊ ಇಲ್ಲಿ ಏನೈತಿ ಜೆ ಇ ಅಂತಂದೈತೆ. ಜೆ ಏನಪ್ಪಾ ಅಂತಂದ್ರೆ -8 ಮಾಡ್ಬೇಕು. ಜೆ ಇಲ್ಲಿ ಐತಿ, 1 ಹೆಜ್ಜೆ 2 3 4 5 6 7 8 ಬಿ ಅಂತಂದ ಹೇಳಿ ಬಂತು. ನೆಕ್ಸ್ಟ್ ದಿಂದ +2, ಏನೈತಲ್ಲ ಅದನ್ನ ಬಿಡ್ಬೇಕು. +2 ಅಂದ್ರೆ 1 2 ಎಂತಂದ ಹೇಳಿದ್ರೆ ಬಿ ಜಿ ಅಂತಂದ ಹೇಳಿ ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡ್ರಪ್ಪ, 3 ವರ್ಡ್ಸ್ ಐತೆ, ಟ್ರೈ ಮಾಡ್ರಿ ಇದನ್ನ. BMW ಅನ್ನ ಏನಂತ ಬರ್ತಾರ ಅಂತಂದ ಹೇಳಿದ್ರ DOO ಅಂತಂದ ಹೇಳಿ ಬರ್ತಾರ. ನೆಕ್ಸ್ಟ್ HS ಅನ್ನ JW ಅಂತ ಬರ್ಕೊಂಡಿದ್ದಾರೆ. ಸೊ ಕಂಡಿಡಿರಿ ಲಾಜಿಕ್. ಎಸ್ BMM, ನಮ್ಗ ಅದು BMW ತರ ಕಾಣಿಸ್ತಾಳೆ. ಬಿ ದಿಂದ ಡಿ +2 ಆಗೈತಿ, ಎಂ ದಿಂದ ಓ +2, ಎಂ ದಿಂದ ಓ ಏನಂತಂದ ಹೇಳಿದ್ರೆ +2 ನೋಡ್ರಿ. ಎಂ ದಿಂದ ಓ +2, ಬಿ ದಿಂದ ಡಿ +2, ಎಂ ದಿಂದ ಓ ಏನಂತಂದ ಹೇಳಿದ್ರೆ ಸೇಮ್ +2 +2. ಸೊ ಪ್ರಾಪರ್ ಆಗಿರೋ ಲಾಜಿಕ್ ಐತಿ, ಇಲ್ಲೇನೋ ನೋಡ್ಕೊಳಂಗಿಲ್ಲ, ಇಲ್ಲೂ +2 +2 ಇರುತ್ತೆ. ಹಂಗಾದ್ರೆ ಡಿ ದಿಂದ ಓ ಎಲ್ಲಾ ಕಡೆ +2 ಮಾಡ್ಕೊಳ್ರಿ. +2 ಪ್ರಾಪರ್ ಆಗಿರೋ 100% ಲಾಜಿಕ್ ಬಂದೈತೆ. ಡಿ ದಿಂದ +2 ಮಾಡ್ಕೊಂಡ್ರೆ 1 2 ಏನ್ ಬಂತು, ಎಫ್ ಅಂತ ಬಂತು. ಈ 2 ಆಪ್ಷನ್ಸ್ ಗಳು ಹೋದು. ನೆಕ್ಸ್ಟ್ ನೋಡ್ರಿ, ಓದಿಂದ 1 2 ಕ್ಯೂ ಕ್ಯೂ ಅಂತಂದ ಹೇಳಿ ಬರ್ಬೇಕು, ಎಫ್ ಕ್ಯೂ ಕ್ಯೂ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಎ ಕ್ಯೂ ಎಂ ಅದನ್ನ ಡಿ ಟಿ ಟಿ ಅಂತಂದ ಹೇಳಿ ಬರ್ತಾರ. ನೆಕ್ಸ್ಟ್ GWS ಅಂತಂದ ಹೇಳಿ, ಆಮೇಲೆ ನೆಕ್ಸ್ಟ್ ಏನಂತಂದ್ರೆ JZV ಅನ್ನ ಏನಂತ ಬರೀತಾರ ಅಂತಂದ ಹೇಳಿ. ನೋಡ್ರಿ, ಮೊದ್ಲು ಸ್ಟ್ರೇಟ್ ಆಗಿ ಚೆಕ್ ಮಾಡ್ರಿ ಏನ್ ಬರುತ್ತ ನೋಡ್ರಿ. ಎ ದಿಂದ ಡಿ ಅಂದ್ರ 1 2 3 +3, ಕ್ಯೂ ದಿಂದ ಟಿ 1 2 3 +3, ಎಂ ದಿಂದ ಪಿ 1 2 3 +3 ಅಂದ್ರ ಪ್ರಾಪರ್ ಆಗಿರೋ ಲಾಜಿಕ್ ಬಂತು. ಚೆಕ್ ಮಾಡೋದು ಬೇಡ, ಮುಂದಿಂದೆಲ್ಲ ಎಲ್ಲಾ ಕಡೆ +3 ಮಾಡ್ಕೊಂತ ಹೋಗ್ರಿ. ಎಲ್ಲಾ ಕಡೆ +3 ಮಾಡ್ಕೊಂಡ್ರ ಜೆ ದಿಂದ +3 ಮಾಡ್ಕೊಂಡ್ರ ಜೆ ಎಲ್ಲೈತೆ ರೌಂಡ್ ಹಾಕ್ರದನ್ 1 2 3 ಏನ್ ಬರತ್ತ, ಎಂ ಅಂತಂದ ಹೇಳಿ ಬರತ್ತ. ಇಲ್ಲಿ ನೋಡ್ರಿ, ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್, 2 ಇನ್ನೂ ಐತೆ. ಜೆಡ್ ಇಂದ +3 ಅಂದ್ರ 1, ಜೆಡ್ ಇಂದ ಅಂದಲ್ಲ, ಇದು ಉಲ್ಟಾ ಆಯ್ತು. ಇದು ಜೆಡ್ ಇಂದ +3 ಅಂತಂದ್ರೆ 1 2 3 ಸಿ ಬರತ್ತ.
MCY ಅಂತಂದ್ ಹೇಳಿ ಏನಂತಂದ್ರೆ ನಮ್ದು ಆನ್ಸರ್ ಆಗತ್ತ. ಕರೆಕ್ಟ್ ಅಲ್ಲ ಎಲ್ರಿಗೂ? MCY. ಎಸ್. ಹಾ ಇದನ್ನ ಕಂಟಿನ್ಯೂಸ್ ಆಗಿ ಕೇಳ್ಯಾರಪ್ಪ. 2023 ಕ್ವಶನ್ ಬಂದೈತಿ, 2024ರಾಗೂ ಬಂದೈತಿ, 2025ರಾಗೂ ಈ ಕ್ವಶನ್ ಬಂದೈತಿ. ಅದೇನೋ ಗೊತ್ತಿಲ್ಲ, ಟ್ರೈ ಮಾಡ್ರಿ. ಎಲ್ಲಾದ್ರೊಳಗಡೆ ಬಂದೈತಿ ಈ ಕ್ವಶನ್, ಒಂದ್ ರಿಪೀಟ್ ಆಗೈತೆ. BWSN ಮಿಡಲ್ ಒಂದಿಲ್ಲ M. B ಇಲ್ಲೈತಿ, ನೆಕ್ಸ್ಟ್ W ಇಲ್ಲೈತಿ, ನೆಕ್ಸ್ಟ್ ಏನಂದ್ರೆ S ಇಲ್ಲೈತಿ, ಆಮೇಲೆ ನೆಕ್ಸ್ಟ್ ಏನ್ ಬರುತ್ತೆ? 1 ಹೆಜ್ಜಿ, 2 ಹೆಜ್ಜಿ, 3 ಹೆಜ್ಜಿ, 4 ಹೆಜ್ಜಿ, 5 ಹೆಜ್ಜಿ. -5. W ದಿಂದ S 1 ಹೆಜ್ಜಿ, 2 ಹೆಜ್ಜಿ, 3 ಹೆಜ್ಜಿ, 4 ಹೆಜ್ಜಿ, -4. ಅಂದ್ರೆ ನೆಕ್ಸ್ಟ್ ಏನ್ ಬರ್ಬೇಕು? -3ನ ಬರ್ಬೇಕು. 1 ಹೆಜ್ಜಿ, 2 ಹೆಜ್ಜಿ, 3 ಹೆಜ್ಜಿ, ಅಂದ್ರೆ ನಮ್ದು ಆನ್ಸರ್ ಏನಾಗತ್ತಂದ್ರೆ ಇಲ್ಲಿ P ಆಗತ್ತ. ನೆಕ್ಸ್ಟ್ -2, -1 ಇರತ್ತೆ. -5, -4, -3, -2, -1 ಏನಂತಂದ್ರೆ ನಮ್ದು ಪ್ರಾಪರ್ ಆಗಿರೋ ಲಾಜಿಕ್ ಆಗತ್ತೆ. ವೆರಿ ಗುಡ್. ನೆಕ್ಸ್ಟ್ ನೋಡ್ರಪ್ಪ. ನೆಕ್ಸ್ಟ್ ಏನೈತಿ ಕ್ವಶನ್? PKGDB. P ಇದ್ದದ್ K ಆಗೈತಿ, P ಇದ್ದದ್ ಏನಂತಂದ್ರೆ K ಆಗೈತಿ. ಏನಾಗೈತಿ? 1 ಹೆಜ್ಜಿ, 2 ಹೆಜ್ಜಿ, 3, 4, 5. ಸೊ ಇಲ್ಲೂ -5. K ದಿಂದ G ಸೇಮ್ ಅದೇ ತರ -4, -3, -2. ನೆಕ್ಸ್ಟ್ ಏನು? -1 ಆಗ್ಬೇಕು. ಅಂದ್ರೆ ನಮ್ದು ಆನ್ಸರ್ ಏನಾಗತ್ತೆ? A ಬರುತ್ತಾ? ಆಪ್ಷನ್ A ಅಂತಂದ್ ಹೇಳಿ ಬರುತ್ತೆ. ಈಗ ನೋಡ್ರಿ, ನಾವು ಏನ ಮಾಡಿದ್ರು ಕೂಡ ನಮ್ಗೆ ಆನ್ಸರ್ಸ್ ಗಳು ಹೆಂಗ್ ಬರತ್ತವ? ಡೈರೆಕ್ಟ್ ಬರತ್ತವ, ಆಮೇಲೆ ನೆಕ್ಸ್ಟ್ ಕ್ರಾಸ್ ಆಗಿ ಬರ್ತಿದಾವ, ಆಮೇಲೆ ಒಂದು ಪ್ರಾಪರ್ ಲಾಜಿಕ್ +2, +3 ಅಥವಾ -5, -4, -3 ಅಂತಂದ್ ಹೇಳಿ ನಿಮ್ ಎಕ್ಸಾಮ್ ಒಳಗಡೆನು ಕೂಡ ಸೇಮ್ ಇದೇ ರೀತಿಯಾಗಿರೋ ಲಾಜಿಕಲ್ ಯಾವುದೋ ಒಂದ್ ಇರ್ತೈತೆ. ಕರೆಕ್ಟಾ? ಈ ಲಾಜಿಕ್ ಬಿಟ್ಟು ಬೇರೆ ಯಾವ್ದು ಇರಂಗಿಲ್ಲ. ಸೊ ಈ ತರ ಹಿಂಗ್ ಬರ್ಕೊಂಡ್ ನೀವು ಟ್ರೈ ಮಾಡಿದ್ರೆ ಆನ್ಸರ್ ನೀವು ತೆಗಿಬಹುದಲ್ಲ. 2 ಮಾರ್ಕ್ಸ್ ತಗೊಳ್ಬಹುದು, 4 ಮಾರ್ಕ್ಸ್ ತಗೊಳ್ಬಹುದು ಆರಾಮಾಗಿ. ಇದನ್ನ ನೀವು ಮಾಡಕ್ ಕಲ್ತ್ರಿ ಅಂತಂದ್ ಹೇಳಿದ್ರೆ ಇನ್ನೊಂದು ಬರುತ್ತ, ಕೋಡಿಂಗ್ ಕ್ವಶನ್ ಅಂತಂದ್ ಹೇಳಿ ಬರುತ್ತ. ಅಲ್ಲೇನಂತಂದ್ ಹೇಳಿದ್ರೆ BWSSB ಅನ್ನ ಏನಂತ ಬರೀತಾರ ಅಂತಂದ್ ಹೇಳಿದ್ರೆ AQQYT ಅಂತಂದ್ ಹೇಳಿ ಬರೀತಾರೆ. ಈ ತರ ಹಿಂಗ್ ಬರೀತಾರ. ಆಮೇಲೆ ಹಂಗಾದ್ರ RBBB ಏನೋ ಅದನ್ನ ಹೆಂಗ್ ಬರೀತಾರೋ ಅಂತಂದ್ ಹೇಳಿ ಸೇಮ್ ಇಲ್ಲಿ ಏನ್ ಬರೀತಿರ್ಲ ಸೇಮ್ ಅದೇ ಕ್ವಶನ್. ಇದೇನಂತಂದ್ ಹೇಳಿದ್ರ ನಾ ಇದನ್ನ ಯಾಕೆ ಫಸ್ಟ್ ತಗೊಂಡೆ ಅಂತಂದ್ ಹೇಳಿದ್ರೆ ಈ ಅಲ್ಫಾಬೆಟ್ ಸೀರೀಸ್ ಏನಪ್ಪಾ ಅಂತಂದ್ರೆ ಈ ಟಾಪಿಕ್ಗೆ ಬೇಸಿಕ್ಸ್. ಬೇಸಿಕ್ ಅಲ್ಲಿ ನಮಗ 2 ಅಥವಾ 4 ಮಾರ್ಕ್ಸ್ ಬರುತ್ತ. ಅಡ್ವಾನ್ಸ್ಡ್ ಕ್ವಶನ್ ಇದು ಒಂದ್ ಸ್ವಲ್ಪ ಟಫ್ ಇರ್ತೈತೆ. ಲಾಜಿಕ್ ಏನಂತಂದ್ ಹೇಳಿದ್ರೆ ಇವಕ್ಕೆ ಟಫ್ ಇರ್ತೈತಿ. ಸೊ ಅದೇನಂತಂದ್ ಹೇಳಿದ್ರೆ ನಾವು ನೆಕ್ಸ್ಟ್ ಕಂಡು ಹಿಡಿಬೇಕಾಗತ್ತ, ಅದನ್ನ ನೆಕ್ಸ್ಟ್ ಟಾಪಿಕ್. ಸೊ ಒಂದೇ ಸಾರಿ ಏನಂತಂದ್ ಹೇಳಿದ್ರೆ ಕಂಪಲ್ಸರಿ ಈ 2 ಟಾಪಿಕ್ ಮೇಲೆ 4 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಡಿಪೆಂಡ್ ಅಪಾನ್ ಶಿಫ್ಟ್ ಮೇಲೆ ಇರ್ತೈತಿ. ಕ್ಲಿಯರ್? ಎನಿ ಕ್ವಶನ್ಸ್? ಅರ್ಥ ಆಗಾಯ್ತಲ್ಲ ಎಲ್ರಿಗೂ? ಪ್ರತಿಯೊಬ್ಬರಿಗೂ ಮಾರ್ಕ್ಸ್ ಗಳು ಜಾಸ್ತಿ ಆಗೋತ್ ಹೊಂಟಿದಾವಲ್ಲ, ಆರಾಮಾಗಿ ಮಾಡ್ಕೋಬಹುದಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಂಗಾದ್ರೆ NRT ಅನ್ನ MQS ಅಂತಂದ್ ಹೇಳಿ ಬರ್ಕೊಂಡಾರ. ನೆಕ್ಸ್ಟ್ LPR ಅಂತಂದ್ ಹೇಳಿ ಬರ್ಕೊಂಡಾರ. ನೆಕ್ಸ್ಟ್ ಏನು? KOQ ಅನ್ನ ಏನಂತ ಬರೀತಾರು ಅಂತಂದ್ ಹೇಳಿ. KOQ ಅನ್ನ ಏನಂತ ಬರೀತಾರ? ಎಲ್ಲಾ ಕಡೆ -1 ಐತೆ. N ಇದ್ದಿಂದ M, N ಇದ್ದಂದ್ರೆ M ಅಂತಂದ್ ಹೇಳಿದ್ರೆ -1, R ಇದ್ದದ್ Q -1, P ದಿಂದ S -1, ಅಂದ್ರೆ ಎಲ್ಲಾ ಕಡೆ -1 ಐತೆ. ಹಂಗಾದ್ರ ಇಲ್ಲಿ ನೋಡ್ರಿ, K ದಿಂದ -1 ಅಂತಂದ್ ಹೇಳಿದ್ರೆ K ರೌಂಡ್ ಹಾಕ್ಬೇಕು ಒಂದ್ ಹೆಜ್ಜಿ ಹಿಂದೆ, J ಅಂತಂದ್ ಹೇಳಿ ಈ 2 ಆನ್ಸರ್ ಹೋದು. O ದಿಂದ -1 ಅಂತಂದ್ ಹೇಳಿದ್ರೆ O ಇಲ್ಲೈತಿ -1, N ಅಂತಂದ್ ಹೇಳಿ JN. ಸೊ ಈ ಆಪ್ಷನ್ ಹೋಯ್ತು. ಆಪ್ಷನ್ B ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಯ್ತು. ಏನ್ ಹಾರ್ಡ್ಲಿ ಎಷ್ಟು ಸೆಕೆಂಡ್ ಹಿಡಿಯಾಯ್ತು ಆನ್ಸರ್ ತೆಗಿಯಾಕಿದ್ರೆ ನಿಮ್ಗ? ಒಂದು 20 ಸೆಕೆಂಡ್. 20 ಸೆಕೆಂಡ್ ಅಲ್ಲ, ಬಾಳ ಅಂದ್ರೆ 20 ಸೆಕೆಂಡ್. ಕರೆಕ್ಟ್ ಅಲ್ಲ? 15ರಿಂದ 20 ಸೆಕೆಂಡ್ ಆರಾಮಾಗಿ. ನೆಕ್ಸ್ಟ್ ನೋಡ್ರ, ಬೈ ಮಿಸ್ ಆಗಿ ಈ ತರ ಕ್ವಶನ್ ಕೇಳ್ತಾನ. ಅಲ್ಫಾಬೆಟ್ ಆಮೇಲೆ ಸಂಖ್ಯೆಗಳನ್ನ ಎರಡು ಮಿಕ್ಸ್ ಮಾಡಿ ಕೇಳ್ತಾನ. ಅಲ್ಫಾಬೆಟ್ ಆಮೇಲೆ ನೆಕ್ಸ್ಟ್ ಸಂಖ್ಯೆಗಳನ್ನ. ಇಲ್ಲಿ ನೋಡ್ರಿ, ಇದನ್ನ ಲಾಜಿಕ್ ಕಂಡಿಡಿರಿ.
ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಲಾಜಿಕ್ ಹೇಳ್ತೇನೆ. ಈ ತರ ಬಂತು ಅಂತಂದ ಹೇಳಿದ್ರೆ ಓನ್ಲಿ ಸಂಖ್ಯೆಗಳನ್ನ ಮಾತ್ರ ನೋಡ್ಕೊಳ್ರಿ. ಇದು 6 ಐತಿ, 9 ಐತಿ, 15, 18, 21. ನನ್ಗೆ ನೋಡಿದ ತಕ್ಷಣ ಗೊತ್ತಾಯ್ತ್ರಿ ಇದು 3 ಮಗ್ಗಿ. ಕರೆಕ್ಟಾ? 3 2 6, 3 3 9. ಅಂದ್ರೆ ಇಲ್ಲಿ ಎಷ್ಟು ಬರ್ಬೇಕು? 3 4 12, 15, 18, 21 ಅಂತಂದೇಳಿ. ಕರೆಕ್ಟ್? ಇಲ್ಲಿ 12 ಬರ್ಬೇಕು. 12 ಅಂತಂದ್ ಹೇಳಿದ್ರೆ ಈ ಆಪ್ಷನ್ ಬರ್ಬೇಕು, ಇಲ್ಲ ಈ ಆಪ್ಷನ್ ಬರ್ಬೇಕು. ಈ 2 ಆಪ್ಷನ್ ಹೋದು. ನೋಡಿದ ತಕ್ಷಣ 2 ಆಪ್ಷನ್ ಎಲಿಮಿನೇಷನ್ ಮಾಡ್ಬೇಕು. ಇವಾಗೇನು ಉಳ್ದದ್ ನೋಡ್ಕೋಬೇಕು. ಯು ಡಿ ಎಫ್ ಅನ್ನ ಏನಂತ ಬರ್ತಾರ ಅಂದ್ರ ವಿ ಎಫ್ ಐ ಅಂತಂದ ಹೇಳಿ ಬರ್ತಾರ. ನೆಕ್ಸ್ಟ್ ನಾವು ಕಂಡುಕೋಬೇಕು. ಯು ಇದ್ದದ್ ವಿ ಆಗೈತಿ. ನೋಡ್ರಿ ಲಾಜಿಕ್ ಏನ್ ಬರುತ್ತೆ ಹೇಳ್ರಿ. ಇದೇನ್ ಈಸಿ ಆಯ್ತು. ಯು ಇದ್ದದ್ ವಿ ಆಗೈತಿ, ಯು ಇದ್ದದ್ ವಿ ಆಗೈತಿ, +1. ಡಿ ದಿಂದ ಎಫ್, ಡಿ ದಿಂದ ಎಫ್ ಅಂತಂದ ಹೇಳಿದ್ರೆ 1 2 +2 ಆಗೈತಿ. ಆಮೇಲೆ ನೆಕ್ಸ್ಟ್ ಎಫ್ ದಿಂದ ಐ ಅಂದ್ರ 1 2 3 +3 ಆಗೈತಿ. +1 +2 +3. ನೆಕ್ಸ್ಟ್ ನೋಡ್ರಿ ಸೇಮ್ ಅದೇ ತರ ಇಲ್ಲೇನೆ ವಿ ದಿಂದ +1 ಮಾಡ್ಕೊಳ್ರಿ. ವಿ ದಿಂದ +1 ಮಾಡ್ಕೊಂಡ್ರೆ ಡಬ್ಲ್ಯೂ ಬಂತು. ಡಬ್ಲ್ಯೂ ಬಂತಂತಂದ ಹೇಳಿದ್ರೆ ನಮ್ದು ಆಪ್ಷನ್ ಡಿ ಕರೆಕ್ಟ್. ಕ್ಲಿಯರ್? ಈ ಆಪ್ಷನ್ ಹೋಯ್ತು. ಡಬ್ಲ್ಯೂ ಎಚ್ ಎಲ್ ಅಂತಂದ ಹೇಳಿ ಎಫ್ ದಿಂದ ಎಚ್ 2. ಆಮೇಲೆ ನೆಕ್ಸ್ಟ್ 5 ಎಲ್ ಬರುತ್ತೆ, 3 ಹೋಗ್ಬೇಕಲ್ಲಿ. 1 2 3 +3 ಹೋದ್ವಿ. ಸೊ ಕರೆಕ್ಟ್ ಡಬ್ಲ್ಯೂ ಎಚ್ ಎಲ್ ಲಾಸ್ಟ್ 12. ಇದೇನಂದ್ರೆ ನಮ್ದು ಆನ್ಸರ್ ಆಗತ್ತ. ಕ್ಲಿಯರ್ ಏನಪ್ಪಾ ಎಲ್ರಿಗೂ? ಸೊ ಇದೇನಪ್ಪಾ ಅಂತಂತ ಹೇಳಿದ್ರೆ ನಮ್ದು ಅಲ್ಫಾಬೆಟ್ ಸಿರೀಸ್ ಮೇಲೆ ಏನಂತಂದ ಹೇಳಿದ್ರೆ ಕ್ವಶನ್ಸ್ಗಳು ಎಲ್ರಿಗೂ ಬೇಸಿಕ್ಸ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ಬೇಸಿಕ್ ಕ್ವಶನ್ಸ್ ಗಳನ್ನ ನಾವು ಮಾಡಿದ್ವಿ. ಬೇರೆ ಬೇರೆ ಯಾವ್ದಾವ್ದು ಬುಕ್ಸ್ ಗಳಲ್ಲಿ ಇರ್ತಾವ, ಅದ್ರ ಬಗ್ಗೆ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಈಗ ನೆಕ್ಸ್ಟ್ ಟಾಪಿಕ್ ಬರುತ್ತೆ ಏನಂತಂದ ಹೇಳಿದ್ರೆ ಕೋಡಿಂಗ್ ಅಂತಂದ ಹೇಳಿ. ಅಲ್ಫಾಬೆಟ್ ಸಿರೀಸ್ ಅಡ್ವಾನ್ಸ್ಡ್ ಕ್ವಶನ್ ಇದು ಮಗನ್ ತರ. ಈ ನೆಕ್ಸ್ಟ್ ಏನಂದ್ರೆ ಅಪ್ಪನ್ ತರ ಕ್ವಶನ್ಸ್ ಗಳು ಬರ್ತಾವ, ಅಂದ್ರೆ ಟಫ್ ಆಗಿರೋ ಕ್ವಶನ್ಸ್. ಸೊ ಅದೇನಪ್ಪಾ ಅಂತಂದ ಹೇಳಿದ್ರ ಫೋರ್ತ್ ಟಾಪಿಕ್ ರೀಸನಿಂಗ್ ಒಳಗಡೆ ಏನಂತಂದಿದ್ರ ಫೋರ್ತ್ ಟಾಪಿಕ್ ಅದನ್ನ ತಗೊಂಡ್ ಬರ್ತೀನಿ. ಸೊ ಅಲ್ಲಿ ಏನಂತಂದ ಹೇಳಿದ್ರ ಸೇಮ್ ಅದೇ ರೀತಿಯಾಗಿ ಮಾಡ್ಕೋಬೇಕು ಸರ್. ಮೊದ್ಲೇನು ಸ್ಟ್ರೇಟ್ ಆಗಿ ಚೆಕ್ ಮಾಡ್ಕೋಬೇಕು, ಬರ್ಲಿಲ್ಲ ಅಂತಂದ್ರೆ ಕ್ರಾಸ್ ಆಗಿ ಚೆಕ್ ಮಾಡ್ಕೋಬೇಕು. ಸೊ ಈ ತರ ಕ್ವಶನ್ಸ್ ಗಳಿರ್ತಾವ. ಕ್ಲಿಯರ್ ಎಲ್ರಿಗೂ? ಸೊ ಏನ್ ಮಾಡ್ಕೋಬೇಕಂತಂದ್ ಗೊತ್ತಾಯ್ತಲ್ಲ, ಹೆಂಗ್ ಕಂಡು ಹಿಡಿಬೇಕು ಅಂತಂದ ಹೇಳಿ. ನೋಡಿದ ತಕ್ಷಣ ಹೈರಾಣ್ ಬೀಳಂಗಿಲ್ಲ. ನಾನ್ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ ಏನ್ ಯೂಸ್ ಮಾಡ್ಕೋಬೇಕಂತಂದ ಹೇಳಿ. ಅದನ್ನ ಯೂಸ್ ಮಾಡ್ಕೊಂಡ್ರ ಅಂತಂದ ಹೇಳಿದ್ರೆ ಈಸಿಯಾಗಿ ಎಂತ ಬೇಕಂತ ಕ್ವಶನ್ಸ್ ಗಳ ಸಕಟ್ ನೀವು ಸಾಲ್ವ್ ಮಾಡ್ತೀರಿ.